स्वागत है आपका बी न्यूज नेशन में। मैं हूं आबिद हुसैन शेख। भीमा तीर में लुटेरे बने पुलिस के मेहमान। भीमा नदी किनारा हमेशा मारपीट गोलियों की गूंज से गरजने वाले इलाके में लुटेरों की टोली का पर्दाफाश किया बीजापुर जिला पुलिस ने। लाखों का सोना कम दाम में देने का लालच देकर लाखों का रुपया उड़ाने के चक्कर में पुलिस के मेहमान बने लुटेरे। बीजापुर जिला सिंदगी तालुका आलमेल पुलिस थाना दायरे में ये मामला हुआ है। महाराष्ट्र मूल के सुनील यादव परिवार को फ़ोन करके बताया कि मेरे पास 7 से 8 किलो सोना है, आपको कम दामों में मिलेगा। इसी लालच का भरोसा करते हुए सुनील और पत्नी जयश्री को 9 लाख लेकर देवनगांव आने को कहा। जब ये लोग यहां पहुंचे तो 9 आरोपियों ने हमला करके रुपया और महिला के जेवरात लूट लिए। आलमेल पुलिस थाना में मामला हुआ दर्ज, जिसको गंभीरता से लेते हुए एसपी अनुपम अग्रवाल ने टीम की रचना करके जाल बिछाया तो 3 आरोपी 42 साला साहेब अन्ना हरण शिकारी, 23 साला प्रेमानंद और 21 साला कट्या हरण शिकारी को गिरफ्तार करके चुनौती के तौर पर इस मामले का पर्दाफाश करने वाले एडिशनल एसपी राम अरसदी के नेतृत्व में कार्याचरण करके लुटेरों से 8,35,000 जब्त कर लिया है और 6 आरोपी फरार हैं, जिनको भी जल्द हिरासत में लेने की जानकारी दी एडिशनल एसपी राम अरसदी ने। इस कामयाबी पर पूरी टीम की प्रशंसा की अधिकारी ने। सुनील तंदे जाधव ಹಾಗೂ ಅವನ ಹೆಂಡತಿ ಜಯಶ್ರೀ ಉಸ್ಮಾನಾಬಾದ್ ಮಹಾರಾಷ್ಟ್ರ ಇವರಿಗೆ 2 ತಿಂಗಳಿಂದ ಭಾಗಮ್ಮ ಅನ್ನೋರು ಸುಮಾರು ಕರೆ ಮಾಡಿ 8 ರಿಂದ 9 ಕೆಜಿ ಬಂಗಾರ 7 ರಿಂದ 8 ಕೆಜಿ ಬಂಗಾರ ಕಡಿಮೆ ಬೆಲೆಗೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಿದ್ದು ಇವರು ದಿನಾಂಕ 12/6/2020ಕ್ಕೆ ಜಾಧವ್ ಸುನಿಲ್ ಜಾಧವ್ ಹಾಗೂ ಜಯಶ್ರೀ ಅವರು ಒಂದು ಕಾರ್ ಮಾಡಿಕೊಂಡು ಹೈದರಾಬಾದಿಂದ ಬಿಟ್ಟಿದ್ದು ಇಲ್ಲಿ ದೇವಣಗಾಂವ್ ಹೊರಗೆ ಬಂದ ನಂತರ ಭಾಗಮ್ಮ ಅವರು ಜಯಶ್ರೀ ಅವರಿಗೆ ಫೋನ್ ಮಾಡಿದ ನಂತರ ಒಬ್ಬರು ಅವರಿಗೆ ಈ ದೇವಣಗಾಂವ್ ಹತ್ರ ಆಲ್ಮೇಲ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಶಂಸುದ್ದೀನ್ ಅನ್ನೋ ಹೊಲದ ಪಕ್ಕ ಬಂದು ಸುಮಾರು 10 ರಿಂದ 12 ಜನ ಸೇರಿಕೊಂಡು ಜಾಧವ್ ಹಾಗೂ ಅವನ ಹೆಂಡತಿ ಜಯಶ್ರೀ ಅವರಿಗೆ ಅವರಲ್ಲಿದ್ದಂತಹ ಸುಮಾರು ಒಂದು ಬ್ಯಾಗಲ್ಲಿದ್ದಂತಹ 9 ಲಕ್ಷ ರೂಪಾಯಿ ಹಾಗೂ ಜಯಶ್ರೀ ಅವರ ಬಂಗಾರದ ಬೋರ್ಮಾಳ, 1 ತೊಲಿ ಮಂಗಲಸೂತ್ರ, ಕಿವಿ ಓಲೆ ಆಮೇಲೆ ಇವೆಲ್ಲ ದರೋಡೆ ಮಾಡಿಕೊಂಡು ಆಮೇಲೆ ಡ್ರೈವರಲ್ಲಿ ಶ್ರೀನಿವಾಸ್ ಅಂತ ಅವ್ರ ಡ್ರೈವರ್ ಇದ್ದಂತಹ ಒಂದು ಮೊಬೈಲು, ಆಮೇಲೆ ಜಯಶ್ರೀ ಅವರ ಒಂದು ಮೊಬೈಲು, ಇದು ಎಲ್ಲ ದರೋಡೆ ಮಾಡಿಕೊಂಡು ಹೋಗಿದ್ದು ಆಲ್ಮೇಲ್ ಪೊಲೀಸ್ ಠಾಣೆಯಲ್ಲಿ ಕ್ರೈಮ್ ನಂಬರ್ 56/20 ಅಂತ ಕ್ರೈಮ್ ದಾಖಲಾಗಿದ್ದು ಈ ಕ್ರೈಮನ್ನು ಮಾನ್ಯ ಎಸ್ ಪಿ ಸಾಹೇಬರು ಅತಿ ಸೀರಿಯಸ್ ಆಗಿ ತಗೊಂಡು DSP ಸಂಕದ ಅವರ ನೇತೃತ್ವದಲ್ಲಿ 3 ಜನ CPI ಸತೀಶ್ ಸಿಂದಗಿ CPI, ಚರ್ಚಂಡ್ CPI ಹಾಗೂ ಇಂಡಿ CPI, ಇವರು 3 ಜನ CPI ಹಾಗೂ 4 ರಿಂದ 5 ಜನ PSI ಆಲ್ಮೇಲ್, PSI ಇಂಡಿ, PSI ಝಳಕಿ, ಇಂಡಿ ರೂರಲ್, ಹೊರ್ತಿ ಇವರೆಲ್ಲ ನೇತೃತ್ವದಲ್ಲಿ ಒಂದು ತಂಡವನ್ನು ರಚಿಸಿದ್ದು ಅವರು ಇಂದು ಬೆಳಿಗ್ಗೆ 3 ಜನ ಆರೋಪಿತರನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದು ಅವರು 3 ಜನ ಆರೋಪಿತರ ಹೆಸರು ಸಾಹೇಬಣ್ಣ, ಪರಮಾನಂದ ಹಾಗೂ ಕಿಟ್ಯ. ಇವರೆಲ್ಲ ಹಿರೇಬೆನ್ನೂರು ಇಂಡಿ ತಾಲೂಕದವರು ಆಗಿದ್ದು ಇನ್ನೂ ಸ್ವಲ್ಪ ಜನ ಅಪ್ಸ್ಕಾಂಡಿಂಗ್ ಇದ್ದಿದ್ದು ಅವರು ತಂಡವು ಅವರಿಗೆ ಅರೆಸ್ಟ್ ಮಾಡಲು ಪ್ರಯತ್ನ ನಡೆಸಿದ್ದು 9,89,000 ಅಷ್ಟು ದರೋಡೆ ಆಗಿದ್ದು ಈ ಸದ್ಯ ಮಟ್ಟಿಗೆ 8,35,000 ಅಷ್ಟು ನಮಗೆ ರಿಕವರಿ ಆಗಿದೆ. ಇನ್ನೂ ಮೊಬೈಲು ಮತ್ತು ಕಾರ್ಗಳು ರಿಕವರಿ ಇದೆ, ಅದು ನಮ್ಮ ತಂಡವನ್ನು ಮಾಡ್ತಾ ಇದ್ದಾರೆ. ಇನ್ನೂ ಸುಮಾರು 6 ಜನ ಪತ್ತೆ ಆಗಬೇಕು. ಇವರು ನಮಗೆ ಹೇಳಿದ ಪ್ರಕಾರ ರಿಪೀಟೆಡಾಗಿ ಫೋನ್ ಮಾಡಿ ನಮ್ಮ ಹತ್ರ ಇಷ್ಟು KG ಬಂಗಾರ ಇದೆ, ಅಷ್ಟು KG ಬಂಗಾರ ಇದೆ ಅಂತ ಹೇಳಿ ನಾವು ಭಾಳ ಕಮ್ಮಿ ಬೆಲೆಗೆ ಕೊಡ್ತೀವಿ, ನಮಗೆ ಅಲ್ಲಿ ಸಿಕ್ಕಿದೆ, ಹೊಲದಲ್ಲಿ ಸಿಕ್ಕಿದೆ ಅಂಥೇಳಿ ಅವ್ರಿಗೆ ಆಕರ್ಷಣೆ ಮಾಡಿ ರಿಪೀಟೆಡಾಗಿ ಫೋನ್ ಮಾಡಿ ಆಕರ್ಷಣೆ ಮಾಡಿ ಈ ಥರ ಮಾಡ್ತಾಯಿದ್ರು. ದಿಸ್ ಈಸ್ ದ ಫಸ್ಟ್ ಕೇಸ್. ಅವ್ರ ಟಾರ್ಗೆಟ್ ಅನ್ನೋದೇನು ರಿಪೀಟ್ ಅವ್ರು ಯಾರು ಹಳೆ ಕೇಸಲ್ಲಿ ಇದ್ದವರಿಲ್ಲ. ದಿಸ್ ಇಸ್ ದ ಫಸ್ಟ್ ಕೇಸು.
ಸೊ ಅವರು ಹಾಗೆ ರ್ಯಾಂಡಮ್ ಆಗಿ ಟಾರ್ಗೆಟ್ ಮಾಡ್ತಾಯಿದ್ರು. ಪಾರಿ ಗ್ಯಾಂಗ್ ಥರನೇ ಇದೆ. ಇನ್ನೂ 6 ಜನ ಸಿಕ್ಕ ಮೇಲೆ ನಮಗೆಲ್ಲ ಡೀಟೇಲ್ಸ್ ಗೊತ್ತಾಗುತ್ತೆ. ಈ 3 ಜನ ಅಂತೂ ಪಾರ್ದಿಯವರೇ. ಟೀಮ್ ಎಫರ್ಟ್ಸ್ ಇತ್ತು ಸರ್. ಸೀರಿಯಸ್ ಆಗಿ SP ಸಾಹೇಬರು ಬಹಳ ಸೀರಿಯಸ್ ಆಗಿ ಈ ತಂಡ ರಚಿಸಿ ಮಾಡಿದರು. ಸುಮಾರು ಒಂದು DSP ಅವರು, ನಾನು ಮಾನಿಟರ್ ಮಾಡ್ತಾಯಿದ್ದೆ, 3 ಜನ ಇನ್ಸ್ಪೆಕ್ಟರ್ಸ್ಗಳು, 6 ಜನ PSIಗಳು, ಅದರ ಕೆಳಗೆ ಸಿಬ್ಬಂದಿಗಳು ತುಂಬ ದೊಡ್ಡ ಟೀಮ್ ರಚನೆ ಮಾಡಿದ್ರು. ಬಿಕಾಸ್ ಇಟ್ ವಾಸ್ ಅ ಸೀರಿಯಸ್ ಅಫೆನ್ಸ್. ಸೊ ಹಾಗಾಗಿ ಭಾಳ ಎಫರ್ಟ್ಸ್ ಮಾಡಿದ್ದಾರೆ. ನಾವೆಲ್ಲ ಅವ್ರಿಗೆ ಶ್ಲಾಘನೆ ಮಾಡ್ತಾ ಇದ್ವಿ. और खबरों के लिए देखते रहिए बी न्यूज नेशन। बागमारे हॉस्पिटल माहिर डॉक्टर्स के साथ 24/7 आपके लिए खुला है।